ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ಸತೀಶ್ ಸರ್ ಸಖತ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಡೀ ಚಿತ್ರಕ್ಕೆ ಒಳ್ಳೆಯದಾಗಿ. ಅಯೋಗ್ಯ 2 ನನ್ನ ಪ್ರಕಾರ ಕಂಪ್ಲೀಟ್ ಫ್ಯಾಮಿಲಿ ಎಂಜಾಯ್ ಮಾಡಬಹುದಂತ ಸಿನಿಮಾ. ಮಧ್ಯದಲ್ಲಿ ಸಾಧು ಸರ್ ಬರ್ತಾರೆ, ಯಾಕೆ ಬರ್ತಾರೆ ಅಂತ ಹೇಳಿ ಒಬ್ಬೊಬ್ಬ ರವಿಚಂದ್ರನ್ ಸರ್ ಬಂದಾಗ ಒಂಥರ ಮೈ ತುಂಬ ಅಂದ್ಬಿಡ್ತಾರೆ. ಅಷ್ಟು ಚೆನ್ನಾಗಿತ್ತು. ಓವರ್ ಆಲ್ ಅಯೋಗ್ಯ 2 2026 ಎಲ್ರಿಗೂ ಒಳ್ಳೆಯದಾಗಲಿ. ಸೂಪರ್ ತುಂಬ ಮಾಸ್ ಆಗಿ ಫೈಟು, ಡ್ಯಾನ್ಸು, ಒಂದು ಐಟಮ್ ಸಾಂಗ್. ಚೆನ್ನಾಗಿದೆ, ಮಾಸ್ ಫಿಲ್ಮು. ಬೇರೆ ಬೇರೆ ಥರ ಲೂಸಿಯಾ ಡ್ರಾಮಾ, ನಿಜರು ಮೈಸೂರು ಉತ್ತರ ಕರ್ನಾಟಕ ಜನತೆ ಎಲ್ಲರಿಗೂ ಶೇರ್ ಮಾಡಿದ್ದಾರೆ. ಸಾಕಷ್ಟು ನನಗೊಂದು ಸಾಧುದು ಮತ್ತು ರವಿ ಸಾರ್ದು ಎಲ್ಲ ಭಾಳ ಥ್ರಿಲ್ಲಿಂಗು. ನಮ್ಮ ಲೇಡಿ ಸೂಪರ್ ಸ್ಟಾರು ಗಿರಿ, ಅವನು ನಮ್ಮ KR ಪೇಟೆ ಅವ್ರು ಬಿಡಿ, ಆ ವಾರದೇ ಕೋಟೆ ಕಾಣೋ ಆಯಿತು. 3 ಅನೌನ್ಸ್ ಮಾಡಿದ್ದೀರಾ, 3ಗೂ ಮಿಸ್ ಮಾಡಲ್ಲ. ಜನ ಈ ಥರ ಬರ್ತಾರೆ. ನಿಮ್ಗೆ ಅಯೋಗ್ಯ ಒಂದು ಎಲ್ಲ ಯೋಗ್ಯರನ್ನೇ ಹಾಕ್ಬಿಟ್ಟು ಅಯೋಗ್ಯ. ನೀವು ಸಪೋರ್ಟ್ ಮಾಡಿ. ನಿಜವಾಗ್ಲೂ ನಮಗೆಲ್ಲ ಭಾಳ ಖುಷಿ ಆಯಿತು. ಚೆನ್ನಾಗಿದೆ. ಸೂಪರ್ ಇದು ಒಳ್ಳೆಯದಾಗಲಿ. ಇದೆಲ್ಲ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಅಯೋಗ್ಯ 2 ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ, ಯೂಶಲಿ ಸೆಲೆಬ್ರಿಟಿ ಶೋಗಳಿಗೆ ಹೋಗುವಂಥದ್ದು. ಇದರಲ್ಲಿ ಇನ್ನೂ ಜಾಸ್ತಿ ಖುಷಿ ಏನಕ್ಕೆ ಅಂತಂದರೆ, ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ. ಆ್ಯಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ಸನ್ನು ಹಂಚ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ, ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ, ನನಗೆ ಸಿಕ್ಕಷ್ಟೇ ಖುಷಿ ಆಗುವಂಥ ಗೆಲುವು. ಏನಕ್ಕೆ ಅಂತಂದರೆ, ಈ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಅಷ್ಟೂ ಜನ ಈ ಸಿನಿಮಾಗೆ ಅಂಟ್ಕೊಂಡಿರೋವಂಥ ಹೆಗಲಿಗೆ ಹೆಗಲು ಕೊಡುವಂಥದ್ದಿದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ನೋಡಿದಂಥ ಟೀಮು. ಮಹೇಶಿಂದ ಹೇಳ್ತೀನಿ, ನನಗೆ ಭಾಳ ಹತ್ತಿರದ ಹುಡುಗ. ತುಂಬ ದಿವಸದಿಂದ ತುಂಬ ಕಷ್ಟಪಟ್ಟು ಸ್ಕ್ರ್ಯಾಚಿಂದ ಇಲ್ಲಿ ತನಕ ಬಂದು ಸಿನಿಮಾ ಮಾಡುವಂಥ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಂತಂದರೆ, ಅವರಿಗೆ ಈ ಕೆಲಸದ ಮೇಲಿರುವಂಥ ನಂಬಿಕೆ, ಕೆಲಸದ ಮೇಲಿರುವಂಥ ಶಕ್ತಿ ಅವರಿಗೆ. ಆಮೇಲೆ ಈ ಥರದ ಒಂದು ಟೀಮಿಗೆ ಈ ಥರದ ಒಂದು ಬೆನ್ನೆಲುಬು ಬೇಕೇ ಬೇಕು. ಈ ಥರದೊಂದು ಪಿಲ್ಲರ್ ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ನಾಯಕ ನಟರು, ಆದರೆ ಇದ್ರ ಜೊತೆಯಲ್ಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀನಿ. ಒಬ್ಬೊಬ್ಬರನ್ನ ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಲಿಸ್ಕೊಳ್ಳುವಂಥದ್ದು. ಸತೀಶ್ ಅವರು ನನಗೆ ತುಂಬ ದಿವಸದಿಂದ, ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂಥ ಒಂದು ದಿವಸಗಳು. ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಒಂದಾದರೆ, ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ಬೆವರು ಕೇಳುತ್ತೆ. ಅದನ್ನು ಕೊಡಬೇಕು ಅಂತ ಅನ್ನೋವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳೋವಂಥ ಗೆಳೆಯ ನನಗೆ. ಇವತ್ತು ನೋಡಿ, ನಾನು ಅವ್ರು ಮಾತಾಡೋಕ್ಕಾಗ್ತಾ ಇಲ್ಲ, ಗಂಟ್ಲು ಅವ್ರಿಗೆ ಕೆಟ್ಟಿದೆ. ಏನಕ್ಕೆ ಅಂತಂತಂದರೆ, ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ನಿಮ್ಮನ್ನು ಬಿಡ್ತಾನೆ ಇಲ್ಲ. ನಾನು ಅಯೋಗ್ಯ 2 ಎಲ್ಲೂ ಬಿಟ್ಟಿಲ್ಲ. ನಾನು ಎಲ್ಲೇ ಹೇಳಿದೆ ಇವ್ರಿಗೆ, ಅಕಸ್ಮಾತ್ ಇವತ್ತಿಲ್ಲ ಅಂತಿದ್ದಿದ್ದರೆ, ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ. ನಾನು ಹೇಳಿದೆ ಇವ್ರಿಗೆ, ನಾನು ಹೋಗಬೇಕಾಗಿತ್ತು ಅಂತ. ಆ ಥರ ಕರೆಯೋದಲ್ಲ, ನಮಗೆ ಹೋಗಬೇಕು ಅಂತ ಅನಿಸೋವಂಥ ಒಂದು ಸಿನಿಮಾ ಇದೆ ಅಂದ್ಬಿಟ್ಟು. ಖಂಡಿತವಾಗ್ಲೂ ಭಾಳ ದಿವಸ ಆಗಿತ್ತು ನಗುವಿನ ಒಂದು ಸಿನಿಮಾ ನಮಗೆ ಬಂದು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು, ಅಂದರೆ ಕಾಮಿಡಿ ಅನ್ನುವ ಪ್ರಪಂಚಕ್ಕೆ ಸೇರಿದವನು. ಕಾಮಿಡಿ ಅನ್ನುವಂಥ ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದರೆ, ನಾನೇ ಗೆದ್ದ ಖುಷಿ ನನಗೆ, ನಾನೇ ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ನನಗೆ. ಇದು ಈ ತಂಡಕ್ಕೆ ಸೇರಬೇಕಾದಂಥ ಮಚ್ ಡಿಸರ್ವಿಂಗ್ ತಂಡ ಈ ಒಂದು ಗೆಲುವಿಗೆ. 3 ಅನೌನ್ಸ್ ಮಾಡಿದ್ದಾರೆ. ನಿರಂತರವಾಗಿ ಒಂದು ಸೀರೀಸ್ ಥರ ಹೋಗಲಿ ಅಂತ ಅನ್ನೋವಂಥದ್ದು ನನ್ನದು. ಮನೆ ಮಂದಿ ಎಲ್ಲ ಕುತ್ಕೊಂಡು ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದರೆ ಇವರೆಲ್ಲ ಸೇರಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ನಕ್ಕು ನಲಿಬಹುದಾದಂಥ ಯೋಗ್ಯವಾದ ಸಿನಿಮಾ ಸಿಗ್ತಾರೆ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಎಲ್ಲ ಥರದ ಸೀರೀಸ್ ಬರ್ತಾ ಇರಲಿ, 3-4 ಆಗಿ 4 ಸ್ಪೀಡ್ ಆಗಿ.
ಅದು ಬೆಸ್ಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಂಡೆ. ಧನ್ಯವಾದ. ಏನು ಹೇಳೋದು, ಮಂಡ್ಯದಲ್ಲಿ ಒಂದು ಜಾತ್ರೆ ಆದರೆ ಹೆಂಗಿರುತ್ತೆ ಅಲ್ಲಿಗೆ ಹೋಗಿ ಬಂದಂಗಾಯಿತು. ಫಸ್ಟ್ ಶಾರ್ಟನ್ನೇ ನಮ್ಮ ಊರುಗಳನ್ನ ತೋರಿಸಿದ ರೀತಿ ಆಗಿರ್ಬೋದು, ಜಾತ್ರೆ ಕೊಂಡ ಹಾಯೋದು ಎಲ್ಲನೂ ನನಗೆ ತುಂಬ ಖುಷಿ ಆಯಿತು. ಯೂಶ್ವಲಿ ಜಾತ್ರೆ ಅಂದ್ರೇ ರಿಯಲಾಗಿ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಅನಿಸುತ್ತೆ ಸರ್. ಇಡೀ ಇದರಲ್ಲಿ ಬಿಲ್ಡಪ್ ಶಾಟ್ಸ್ನಲ್ಲಾಗಿರ್ಬೋದು ಆ್ಯಂಡ್ ಡಾನ್ಸ್ನಲ್ಲಾಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸ್ನಲ್ಲಾಗಿರ್ಬೋದು ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಎಮೋಷ್ನಲಿ ನಾನು ಯಾವತ್ತು ಎಮೋಷನ್ ಸೀನ್ಸ್ನಲ್ಲಿ ಅಷ್ಟಾಗಿ ನೋಡಿರಲಿಲ್ಲ. ಒಂದು ಕಣ್ಣಂಚಲ್ಲಿ ನೀರು ತರಿಸ್ಬಿಟ್ರು ಸತೀಶ್ ಸರು. ಸೆಕೆಂಡ್ ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಶಿ ವಾಸ್ ಜಸ್ಟ್ ಆ್ಯಕ್ಟ್ ಪೇರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಟ್ಟಿಗೆ. ಮಿಲ್ಕಿ ಬ್ಯೂಟೀಸ್ ನನ್ನ ತುಂಬ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು, ಸೊ ಖುಷಿಯಾಗುತ್ತೆ ಅವ್ರ ತಿರ್ಗ ಕಮ್ ಬ್ಯಾಕ್ ಮಾಡಿರೋದು. ಆ್ಯಂಡ್ ಲವ್ಲಿ ಸಾಂಗ್, ಆ ಸಾಂಗಿಗೆ ಫುಲ್ ಥಿಯೇಟ್ರೇ ಕುಣಿತಾ ಇತ್ತು. ಥ್ಯಾಂಕ್ ಯು ಮಹೇಶ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಕ್ಕೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ನೀವು ಆ ಥರ ಸರ್ಪ್ರೈಸಸ್ ಇಟ್ಟಿದ್ದಕ್ಕೂ ಅದಕ್ಕೂ ನಮ್ಮ ಸೆಕೆಂಡ್ ಹಾಫ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸತೀಶ್ ಸರ್ ಹೇಳಿದರು ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ ನೋಡಿ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್ ಅಂತ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಸು ಇನ್ನೂ ಜಾಸ್ತಿ ಬರಬೇಕು, ಹಾಗಾಗಿ ಈ ಥರದ್ದೊಂದು ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟು ಅಯೋಗ್ಯ. ನಮ್ಮ ಮಂಡ್ಯ ಕಡೆ, ಮದ್ದೂರು ಕಡೆ, ಮೈಸೂರು ಕಡೆ ಒಂದು ಜಾತ್ರೆ ನೋಡ್ದಂಗೆ ಆಗುತ್ತೆ ಈ ಅಯೋಗ್ಯ ಸಿನಿಮಾ. ನೀವೆಲ್ಲರೂ ಬಂದು ಹರಿಸಿ ಹಾರಿಸಿ. ಥ್ಯಾಂಕ್ ಯು. ನಮಸ್ಕಾರ. ಅಯೋಗ್ಯ ಒನ್ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಟು ಮತ್ತು ಅದೇ ಕಾಸ್ಟ್ ಇಟ್ಕೊಂಡು ಮಾಡೋವಂಥದ್ದು. ಸೊ ಕಂಪ್ಲೀಟ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್. ನಾನು ಆಗಿಂದ ಹೇಳ್ತಾ ಇದ್ದೀನಿ ಸತೀಶ್ ಸರ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ, ಹ್ಯಾಂಡ್ಸಮಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಡೈರೆಕ್ಷನ್ ವೈಸ್ ಆಗಲಿ, ಸಿನಿಮಾಗ್ರಫಿ ಆಗಲಿ, ಹಾಡ್ ಆಗಲಿ, ಕಾಮಿಡಿ ಆಗಲಿ, ಎನಿ ಆಸ್ಪೆಕ್ಟ್ ಇಟ್ಸ್ ಎಕ್ಟಿಕ್. ಸೊ ಇಷ್ಟು ವಂಡರ್ಫುಲ್ ಸಿನಿಮಾ. ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾರು ಅಯೋಗ್ಯ ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಸರ್ ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಡನ್ ಸಿನಿಮಾ. ಆ್ಯಂಡ್ ಹೋಲ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾವು ಮಹೇಶ್ ಅವರು ಒಟ್ಟಿಗೆ ಒಂದು ದೊಡ್ಡ ಸಿನಿಮಾ, ದೊಡ್ಡ ಸಕ್ಸಸ್ ಅಂತ ಮುಂದೆ ಹೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇನ್ನೂ ನೋಡಿ. ದೊಡ್ಡ ಅತಿ ದೊಡ್ಡ ಯಶಸ್ವಿ ವೆಲ್ಕಮ್ ಬ್ಯಾಕ್. ತುಂಬ ಚೆನ್ನಾಗಿದೆ ಚಿತ್ರ, ಎಲ್ಲರೂ ನೋಡಿ, ಎಲ್ಲರೂ ಥ್ಯಾಂಕ್ ಯು. ಒಂದು ತುಂಬಾ ಎಂಟರ್ಟೈನಿಂಗ್ ಮಾಸ್ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಮಹೇಶ್ ಸರ್ ಬ್ಯೂಟಿಫುಲ್ಲಾಗಿ ಕತೆ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ನಮ್ಮ ಸತೀಶ್ ಸರ್ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ತುಂಬಾ ಖುಷಿ ಆಯಿತು. ನಿಮ್ಮ ಸ್ಕ್ರೀನ್ ಮೇಲೆ ನೋಡೋಕ್ಕೇ ಒಂದು ಖುಷಿ. ಸರ್ ಕಾಂಬಿನೇಷನ್ ವಿತ್ ಶಿವರಾಜ್ ಸರ್ ಆ್ಯಂಡ್ ಗಿರಿ ಅವ್ರ ಜೊತೆಗೆ, ಓ ಗಾಡ್ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಂದರೆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಬಿಗ್ ಸ್ಕ್ರೀನಲ್ಲಿ. ಹಾಗೆ ಪ್ರಜ್ಞಾ, ವಿ ಸಾ ಇಟ್, ಐ ಮೀನ್ ಲೈವ್ ಆಡಿಯನ್ಸ್ ಹುಚ್ಚೆದ್ದು ಕುಣಿತಾ ಇದ್ರು ಥಿಯೇಟರಲ್ಲಿ. ಅಷ್ಟು ಅವರ ಡ್ಯಾನ್ಸನ್ನು ಎಂಜಾಯ್ ಮಾಡಿದ್ದಾರೆ. ಬ್ಯೂಟಿಫುಲಿ ಡನ್, ಸೋ ಗ್ರೇಸ್ಫುಲ್, ಸೋ ಎಲಿಗೆಂಟ್. ಆ್ಯಂಡ್ ವಾಟ್ ಮೂವ್ಸ್, ಪ್ಲೀಸ್ ಸ್ವಲ್ಪ ನನಗೂ ಹೇಳ್ತಾರೆ. ಆ್ಯಂಡ್ ರಚಿತಾರಾಮ್ ಮ್ಯಾಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬಾ ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾ. ಇನ್ನು ಉಳಿದಿದ್ದು ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಅಯೋಗ್ಯ ಸರ್, ಎಲ್ಲರೂ ಯೋಗ ಇರುವಂಥವ್ರು ಮತ್ತು ಯೋಗ್ಯತೆ ಇರುವಂಥವ್ರು. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಖುಷಿ ಆಯ್ತು. ಆ್ಯಂಡ್ ಟೆರಿಫಿಕ್ ಮಾಸ್ ಪ್ರೆಸೆನ್ಸ್ ನಿಮ್ಮದು. ಥ್ಯಾಂಕ್ ಯು ಸರ್. ಆಲ್ವೇಸ್ ನಿಮ್ಮ ಡೈಲಾಗ್ ಡೆಲಿವರಿಗೆ ನಾನು ಫ್ಯಾನ್ ಆ್ಯಕ್ಚುಲಿ. ಅಯ್ಯೋ, ನಾನು ಯಾಕಂದ್ರೆ ನಾನು ಇಲ್ಲ, ಬಟ್ ಎಲ್ಲರೂ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ತುಂಬ ಕಾಂಗ್ರ್ಯಾಚುಲೇಟ್ ಮಾಡಬೇಕು ನಿಮಗೆ. ಅದ್ಭುತವಾದ ಅಷ್ಟೊಂದು ಸೀನ್ಗಳನ್ನು ಅಷ್ಟೊಂದು ದೊಡ್ಡದಾಗಿ ನೋಡೋದು ಇಟ್ಸ್ ನಾಟ್ ಈಸಿ ಟಾಸ್ಕ್.
ಹತ್ತಾರು ಸಿನಿಮಾಗಳು ಎಲ್ಲ ಡೈರೆಕ್ಟರ್ಗಳಿಗೆ ಆ್ಯಕ್ಟರ್ಗಳಿಗೆ ನೋಡ್ಕೊಡುವಂಥ ಬಂದವ್ರೆ ಸಾಂಗ್ ಬಂದಾಗ ಎಲ್ಲರೂ ಅಚ್ಚೆ ಬಿಟ್ಕೊಂಡ್ರು, ಒಂದು ವೈಬ್ಸ್ ಬೇರೆ ಥರ ಸ್ಟಾರ್ಟ್ ಆಯಿತು. ನಾವು ಅನ್ಕೊತಾ ಇದ್ವಿ ನಮ್ಮ ಸಾಂಗ್ಗಳಲ್ಲಿ ಹಿಂಗೆ ಆಗ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಸೊ ಖುಷಿ ಆಗ್ತಾಯಿದೆ. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟು ಎಲ್ಲರೂ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡೋ ಥರದ ಒಂದು ಟ್ರೆಂಡ್ ಮತ್ತೆ ಸ್ಟಾರ್ಟ್ ಆಗ್ತದೆ ಅಯೋಗ್ಯದಿಂದ. ನೀವು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಿರೋದು, ಅಲ್ಲಿ ಜನ ಸಾಗರ ಸೇರಿರೋದು, ಅದು ನೋಡಿದರೆ ಎಷ್ಟು ಹುಮ್ಮಸ್ ಬರುತ್ತೆ ಅಂತಂದರೆ, ನೀವು ನನಗೆ ಮೊನ್ನೆ ಒಂದು ಫೋನಲ್ಲಿ ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಎನರ್ಜಿ ಬಂತಂತ. ನೀವು ಕ್ರೌಡ್ನಲ್ಲಿ ಅಟೆಂಡ್ ಮಾಡಿ ಆ ಜನ ಸಾಗರ ನೋಡ್ಬೇಕಾದ್ರೆ ನಮಗೆ ವಾಪಸ್ ಜೋಶ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್, ಗೆಲ್ಬೋದು, ಜನ ಬರ್ತಾರೆ. ನಾವು ಸುಮ್ಮನೆ ಬರಲ್ಲ ಅಂತ ಏನೋ ಹೋಗೋಕ್ಕೋಗ್ಬೇಕು. ಲೈಫ್ ಹಿಟ್ ಮಾಡಬೇಕು, ನಾವು ಅಟೆನ್ಷನ್ ಡ್ರಾ ಮಾಡಬೇಕು. ಈಗ ನೋಡಿ ಎಲ್ಲ ಟೀಮ್ ಯೂನಿಟ್ ಜನ ಕಾಣಿಸ್ತಾರೆ. ಸಿನಿಮಾ ಮಾಡಿದ್ರೆ ನಿಮಗೆ ನಂಬಿಕೆ ಇದೆ ಅಂತ ನಮ್ಮಲ್ಲಿ ಜನರಿಗೆ. ಸೊ ಆ ಕಾನ್ಫಿಡೆನ್ಸ್ ಕನ್ನಡ ಸಿನಿಮಾ ನೋಡಿದ್ರೆ ಜನ ಸಾಯ್ತಾರೆ, ಕಾಣಿಸ್ಬೇಕು. ಅದು ನಿಮ್ಮಲ್ಲಿ ಕಾಣಿಸಿದೆ, ನಿಮ್ಮಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಬಂದರೆ ಕನ್ನಡ ಜನತೆಗಳು ಸಿನಿಮಾ ಒನ್ಸ್ ಅಗೇನ್ ವಿಶ್ ನಿಮ್ಮ ಅಯೋಗ್ಯ ಸಿನಿಮಾ ತುಂಬ ಒಳ್ಳೆಯದಾಗಲಿ. ಇನ್ನೂ ಕಲೆಕ್ಷನ್ಸ್ ಮಾತ್ರ ಆಶಿಸ್ತೀನಿ. ಇಲ್ಲ ಅನ್ನೋದು ಮುಂದೆ ಹೇಳೋಕ್ಕೆ, ಇನ್ಫ್ಯಾಕ್ಟ್ ನಮ್ಮದೇ ಸಿನಿಮಾ, ಎರಡು ರೀತಿಯಲ್ಲಿ ನಮ್ಮದೇ ಸಿನಿಮಾ. ನಮ್ಮ ಪ್ರೊಡ್ಯೂಸರ್, ನಮ್ಮ ಪ್ರೊಡಕ್ಷನ್ ಹೌಸು, ನಮ್ಮ ಅಣ್ಣ ಬೆಳಿಗ್ಗೆ 4 ಗಂಟೆಗೂ ಫೋನ್ ಮಾಡಿದ್ರು ಆರಾಮ್ಸೆ ಭಯ ಇಲ್ಲದೆ ಫೋನ್ ಮಾಡ್ಬೋದಂತಹ ಸ್ಟಾರ್ ನನಗೆ ಸತೀಶ್ ಅಣ್ಣ. ಸಚಿನ್ ಅವ್ರಿಗೆ ಮುಂಬೈ ಹೋಮ್ ಗ್ರೌಂಡ್ ಹೆಂಗೋ, ಅಣ್ಣನಿಗೆ ಮಂಡ್ಯ ಹೋಮ್ ಗ್ರೌಂಡ್ ಅದು ಖಂಡಿತವಾಗ್ಲು. ಸೊ ಒಂದು ರೀತಿಯಲ್ಲಿ ಮಂಡ್ಯ ಸಚಿನ್ ತೆಂಡೂಲ್ಕರ್. ಇವರ ರೀತಿ ಮಂಡ್ಯ ಶೈಲಿಯ ಭಾಷೆ, ಆ ನಗಿಸುವಂಥ ರೀತಿ, ಥ್ರಿಲ್ ಕೊಟ್ಟುವಂಥ ರೀತಿ, ಆ್ಯಂಡ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ನಿಜವಾಗ್ಲೂ ಗೂಸ್ಬಂಪ್ ಬಂತು. ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿ ಬಂದು ಎವ್ರಿ ನಕ್ಕು ಹೊರಗೋಗ್ಬೋದಂಥ ಸಿನಿಮಾ ಅಯೋಗ್ಯ 2. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಆ್ಯಂಡ್ ಮಹೇಶ್ ಸರ್ ನಿಜವಾಗ್ಲೂ ಆಲ್ವೇಸ್ ನಿಮ್ಮ ಸಿನಿಮಾ ಒಂದು ಖುಷಿಯಲ್ಲಿ, ಒಂದು ಎಲ್ಲ ಟೆನ್ಷನ್ ಇದ್ದರೆ ಸ್ಟ್ರೆಸ್ ಇದ್ರು ಬಂದು ಆರಾಮ್ಸೆ ನಕ್ಬಿಟ್ಟು ಜಾಲಿಯಾಗಿ ಹೊರಗೋಗ್ಬೋದಂಥ ಸಿನಿಮಾ. ಸೊ ಅಯೋಗ್ಯ 2 ತುಂಬ ದೊಡ್ಡ ಸಕ್ಸಸ್ ಆಗಿದೆ, ಇನ್ನಷ್ಟು ತುಂಬ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಒಂದೇ ಏನು ಹೇಳ್ಬೇಕಂದ್ರೆ, ತುಂಬ ದಿನ ಆದಮೇಲೆ ಹೊಟ್ಟೆ ಉಣ್ಣಾಗೋ ಥರದ್ದು ನಕ್ಕಿದ್ದೀನಿ, ತುಂಬ ಖುಷಿಪಟ್ಟಿದ್ದೀನಿ. ಯಾಕೆ ಅಂತಂದರೆ ನನ್ನೂರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿರೋ ಭಾಷೆಯಲ್ಲಿ ತೆಗೆದಿರುವಂಥದ್ದು ಒಂದು ಸಿನಿಮಾ. ಯಾರ್ಯಾರು ನಗಬೇಕು ಹೊಟ್ಟೆ ಹುಣ್ಣಾಗೋವರೆಗೂ ಅಂತ ಅಂದ್ಕೊಳ್ತಿರೋ ಅವರೆಲ್ಲರೂ ಬಂದು ಈ ಸಿನಿಮಾನ, ಲಾಜಿಕ್ ಬೇಕಾ ಅದು ಇದೆ, ಮ್ಯಾಜಿಕ್ ಬೇಕಾ ಅದು ಇದೆ, ಕತೆ ಬೇಕಾ ಅದು ಇದೆ, ಸಾಂಗ್ಸ್ ಬೇಕಾ ಅದು ಇದೆ, ತುಂಬ 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 ಅಚ್ಚುಕಟ್ಟಾಗಿ ತುಂಬ ಉಣ್ಣಾಗೋವರೆಗೂ ತುಂಬ ಚೆನ್ನಾಗಿದೆ ಡಾರ್ಲಿಂಗ್ ಸಿನಿಮಾ. ಫಸ್ಟ್ ಟೈಮ್ ಸತೀಶ್ ಡ್ಯಾನ್ಸು, ಫೈಟು ಎಲ್ಲನೂ ತುಂಬ ಬ್ಯೂಟಿಫುಲ್ ಆಗಿದೆ. ಮಹೇಶ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ ಸಿನಿಮಾ. ಪ್ರೊಡ್ಯೂಸರ್ ಅದಕ್ಕೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬ ಚೆನ್ನಾಗಿದೆ. ಲಾಜಿಕ್ ಅದೆಲ್ಲ ಏನಿಲ್ಲ, ಬಟ್ ಹೊಟ್ಟೆ ತುಂಬ ನಗಬೇಕು ಅಂತಂದರೆ ಅಯೋಗ್ಯ 2 ಸಿನಿಮಾನ ನೋಡ್ಬೋದು. ಅಂದರೆ ಒಬ್ಬ ಅಧ್ಯಕ್ಷ ಆಗೋಕ್ಕೆ ಒಂದು ಹಳ್ಳಿಲಿ ನಡೆಯುವಂಥ ಒಂದು ಕತೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಅಮ್ಮ ಮಗನ ಸಂಬಂಧ, ತಿರ್ಗಿ ಅಪ್ಪ ಮಗನ ಸಂಬಂಧ, ಎಲ್ಲನೂ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿರುವಂಥ ಸಿನಿಮಾ. ಎಲ್ಲರೂ ಕನ್ನಡ ಸಿನಿಮಾ ಅದೊಂದು ಕ್ಯಾಟಗರಿ ಇದೆ, ಒಂದು ಆ್ಯಕ್ಷನ್ ಸಿನಿಮಾ ಅಂತ ಅದೊಂದು ಕ್ಯಾಟಗರಿ ಇದೆ, ಒಂದು ಕಾಮಿಡಿ ಸಿನಿಮಾ ಅಂದಾಗ ಜನ ಎಲ್ಲರೂ ಮತ್ತೆ ಎಲ್ಲೋ ಟೆನ್ಷನಲ್ಲಿರ್ತಾರೆ. ಆ ಟೆನ್ಷನ್ನಲ್ಲೂ ಬಂದು ಈ ಸಿನಿಮಾನ ನೋಡಿದ್ರೆ ನಿಮ್ಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ಥರದ್ದೊಂದು ಸಿನಿಮಾ. ಯಾಕೆಂತಂದರೆ ಪ್ರತಿಯೊಂದು ಸಿನಿಮಾನು ಕಲ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನು ಏನು ಆ್ಯಕ್ಷನ್ ಸಿನಿಮಾ ಮಾಡೋಕ್ಕಾಗಲ್ಲ. ಎಲ್ಲರೂ ಕೆಲವರು ಕಾಮಿಡಿ ಸಿನಿಮಾ ನೋಡೋಕ್ಕೆ ಸಿಗ್ತಾ ಇಲ್ಲ ಅಂತ ನಿಜವಾಗ್ಲೂ ತುಂಬ ಒಳ್ಳೆ ಕಾಮಿಡಿ ಸಿನಿಮಾ, ಜೊತೆಗೆ ಒಂದು ಹಳ್ಳಿ ನೇಟಿವಿಟಿ ಇರುವಂಥ ಒಂದು ಬ್ಯೂಟಿಫುಲ್ ಸಿನಿಮಾ. ರಚಿತಾ ರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು, ಸಾಂಗ್ಸು, ಬ್ಯಾಕ್ಗ್ರೌಂಡ್
ಸೂಪರಾಗಿ ಮಾಡಿದ್ದಾರೆ. ಡಾನ್ಸ್ ಸೋ ವೆಲ್, ಸೋ ನೈಸ್ ಟು ಸಿ ಆನ್ ಸ್ಕ್ರೀನ್. ಹಾಯ್ ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಯೋಗ್ಯ 2 ನೋಡ್ಕೊಂಡು ಬಂದೆ. ಐ ಮಸ್ಟ್ ಸೇ ಡೈರೆಕ್ಷನಿಂದ ಹಿಡಿದು ಸ್ಟೋರಿ ಲೈನಿಂದ ಹಿಡಿದು ಸಾಂಗ್ಸಿಂದ ಪರ್ಫಾರ್ಮೆನ್ಸಿಂದ ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ನೀವು ಮಿಸ್ ಮಾಡಿದರೆ ಇವಾಗಲೇ ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟ್ರಲ್ಲಿ ನೋಡಿ. ಸತೀಶ್ ಸರ್ ಆಗಿರಲಿ, ರಚಿತಾ ಮ್ಯಾಮ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೀಪ್ ಯು ದ ಸೀಟ್. ಸ್ಟೋರಿ ಲೈನ್ ಜೊತೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಫೈಟ್ ತುಂಬ ಚೆನ್ನಾಗಿದೆ. ಐ ಲವ್ ವಾಚಿಂಗ್ ಎವ್ರಿ ಒನ್ ಆನ್ ಸ್ಕ್ರೀನ್. ಸತೀಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ವೆರಿ ನೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಸೊ ಡು ನಾಟ್ ಮಿಸ್ ದ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಈಗಲೇ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಟ್ಟು ಅಯೋಗ್ಯರಾಗಿರೋದು ತುಂಬ ಚೆನ್ನಾಗಿ ಮಾಡೋರು KR ಮತ್ತು ಗಿರಿ ಇಬ್ರು. ಬಟ್ ಹೆಂಗೆ ನಗಿಸ್ತಾರೆ ಅಂದರೆ ಸಕ್ಕದಾಗಿ ನಗಿಸ್ತಾರೆ. ಸೂಪರ್. ಬನ್ನಿ ಇಲ್ಲೇ ಬನ್ನಿ. ಸತೀಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಹೀ ಈಸ್ ಅ ಮಾನ್ಸ್ಟರ್ ಇನ್ ಆ್ಯಕ್ಟಿಂಗ್. ಅದು ಇದರಲ್ಲಿ ಕಾಣಿಸುತ್ತೆ. ನಮ್ಮ ಮಂಡ್ಯ ಜಿಲ್ಲೆ ಸೊಗಡು ಆ್ಯಂಡ್ ಗೌಡ್ರ ಗತ್ತನ್ನು ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಾರೆ ಮಹೇಶ್ ಅವರು ಮತ್ತು ಮುನೇಗೌಡರು ಪ್ರೊಡಕ್ಷನ್ನಿಂದ. ಆ್ಯಂಡ್ ಮಿಲ್ಕಿ ಬ್ಯೂಟಿ ಪ್ರಜ್ಞಾ ಅವರ ಝಲಕ್ಕು ಸೂಪರ್ ಆಗಿದೆ. ಈಗಿನ ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಇಟ್ಕೊಂಡು ಸಿಂಪಲಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದರೆ ರೂಟ್ಸ್ ಲೆವೆಲಿಂದಾನೇ ಬರಬೇಕು ಯಾವುದೇ ಸಕ್ಸಸ್ ಬೇಕು ಅಂತಂದರೆ. ಆ ಥರ ಒಂದು ಮಾರಲ್ಸ್ನ ಈ ಸಿನಿಮಾ ಮುಖಾಂತರ ತುಂಬ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಮಹೇಶ್ ಅವರು. ಸೆಕೆಂಡ್ ಹಾಫ್ ಅಂತೂ ನಕ್ಕಿ ನಕ್ಕಿ ಸಾಕಾಯಿತು. ಡೈಲಾಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಫ್ರೇಮು ಕೂಡ ತುಂಬ ಕಲರ್ಫುಲ್ ಆ್ಯಂಡ್ ರಿಚ್ ಆಗಿದೆ. ಒಬ್ಬ ಮನುಷ್ಯ 2 ಅವರ್ ಸ್ಟ್ರೆಸ್ ಬಸ್ಟರ್ ಬೇಕು ಅಂತಂದರೆ ಅಯೋಗ್ಯ 2 ಮೂವೀಸ್ ದ ರೈಟ್ ಚಾಯ್ಸ್. ನಮ್ಮ ಕನ್ನಡ ಸಿನಿಮಾನ, ನಮ್ಮ ಕನ್ನಡ ನಟರನ್ನ ನಾವೇ ನಿಂತು ಸಪೋರ್ಟ್ ಮಾಡಬೇಕು. ಐ ಆನೆಸ್ಟ್ಲಿ ಸಜೆಸ್ಟ್ ಎವ್ರಿ ಒನ್ ಎಲ್ಲರೂ ಒಂದು ಅಯೋಗ್ಯ 2ನ ನೋಡಲಿ. ನಿಜವಾಗ್ಲೂ ಖುಷಿ ಪಡ್ಕೊಂಡು 2 ಅವರ್ ತುಂಬ ನಕ್ಕಿ ಹೋಗ್ತೀರಾ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಮೂವಿ. ಆ್ಯಂಡ್ ಶಿವರಾಜ್ ಸರ್ ಆ್ಯಂಡ್ ಗಿರಿ ಅಣ್ಣ ಅಂತೂ ಒಬ್ಬ ನಾನು ಅದೇ ಕೇಳ್ತಾ ಇದ್ದೆ, ಅಣ್ಣ ನಿಮ್ಮ ಜಾಗ ಸಾಕಾಗ್ತಾ ಇತ್ತಾ ಬೈಕಲ್ಲಿ 3 ಜನಕ್ಕೂ ಅಂತ. ಅಷ್ಟು ಒಳ್ಳೆ ಸ್ಪೇಸ್ ತೊಗೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ರಚಿತಾ ರಾಮ್ ಆಲ್ವೇಸ್ ಲುಕ್ಸ್ ಆಸ್ ಅ ಬ್ಯೂಟಿಫುಲ್. ಎಂಟೈರ್ ಮೂವಿ ಇಸ್ ಅ ಬ್ಲಾಕ್ ಬಾಸ್ಟರ್. ಐ ಆಮ್ ವೇಟಿಂಗ್ ಫಾರ್ ಅಯೋಗ್ಯ 3. ಥ್ಯಾಂಕ್ ಯು. ನಾನು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಹೋಗ್ಬೇಕಂತ ಇದೆ. ಸೊ ಇವತ್ತು ನೋಡೋಕ್ಕಾಯ್ತು ಮೂವಿನ. ನಾನು ನಿಜವಾಗ್ಲೂ ಇನ್ನೊಂದು ಸಲ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಖಂಡಿತ ನೋಡ್ತೀನಿ. ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದೆ ಎಲ್ಲರೂ. ಫೈಟ್ಸ್ ಇರ್ಬೋದು. ಆ್ಯಂಡ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಈಗ ಎಂಟೈರ್ ಡೈರೆಕ್ಷನ್ ಇರ್ಬೋದು. ಆ್ಯಂಡ್ ಒಬ್ಬೊಬ್ಬರು ನಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಒಂಥರ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಸ್ಪೆಷಲಿ ನನಗೆ ಸಾಧು ಸರ್ ಕಾಮಿಡಿ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಎಂಟ್ರಿ ಹೇಳ್ಬಾರ್ದಿತ್ತ ಏನು ಪರವಾಗಿಲ್ಲ, ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾರಲ್ಲ. ಇಷ್ಟು ದಿನ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಸಕ್ಸಸ್ಫುಲ್ ಆಗಿ ಅಫ್ಕೋರ್ಸ್ ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಆ್ಯಂಡ್ ಅಯೋಗ್ಯ 2 ಅಲ್ಲ, ಅಯೋಗ್ಯ 3 ಜನ ಇದ್ದಾರೆ. ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೆಷ್ಟು ಜನ ಅಯೋಗ್ಯ? 3 ಜನ ಸದ್ಯಕ್ಕೆ ಅಷ್ಟೇನಾ? ನೆಕ್ಸ್ಟ್ 3 4 ಅಯೋಗ್ಯ, 4ನೇ ಅಯೋಗ್ಯ ಅಂತ ಮಾಡೋಣ. ಅಯೋಗ್ಯ 2 ಪ್ಲಸ್ ಅಯೋಗ್ಯ 1. ಕಂಗ್ರ್ಯಾಚುಲೇಷನ್ಸ್. ಗುಡ್ ಲಕ್. ಎಲ್ಲರೂ ಥಿಯೇಟರಿಗೆ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಐ ಆಮ್ ಶೋರ್. ಮಂಡ್ಯದ ಹಬ್ಬವನ್ನು ಕೊಟ್ಟಿದ್ದ ಈ ಚಿತ್ರತಂಡಕ್ಕೆ ಭಾಳ ಸಂತೋಷ. ಆ ಚಿತ್ರದಲ್ಲಿ, ನಮ್ಮ ಚಿತ್ರದಲ್ಲಿ ಇಡೀ ಮಂಡ್ಯದ ಹಬ್ಬ, ಪಟ್ಲದಮ್ಮನ ಹಬ್ಬ, ಜಾತ್ರೆ, ಅಲ್ಲೊಂದು ತುಂಟಾಟ, ಅಲ್ಲೊಂದು ಒಳ್ಳೆಯ ವಿಷಯ, ಸಂದೇಶ ಎಲ್ಲ ಇದೆ. ನಿಜವಾಗ್ಲೂ ಸಿನಿಮಾ ಥಿಯೇಟ್ರ್ನಲ್ಲೇ ನೋಡಬೇಕು. ಅದರ ಹಬ್ಬನೇ ಬೇರೆ, ಅದರ ಖುಷಿನೇ ಬೇರೆ. ಹಾಗಾಗಿ ನಮ್ಮ ಮಂಡ್ಯದ ಮಾಣಿಕ್ಯ ಆದಂಥ ನಮ್ಮ ಸತೀಶ್ ಅಣ್ಣ ಅವರು ಮತ್ತು ಮಹೇಶ್ ಅವರು, ಮುನಿಗೌಡರು ಎಲ್ಲರೂ ಗೆದ್ದಿದ್ದಾರೆ. ನಿಜವಾಗ್ಲೂ ಅಯೋಗ್ಯ 3ಗೆ ನಾವು ಇಡೀ ಮಂಡ್ಯ ಕಾಯ್ತಾ ಇದೆ. ಬರೀ ಮಂಡ್ಯದವರೆಲ್ಲ ಇಡೀ ಕರ್ನಾಟಕನೇ ಕಾಯ್ತಾ ಇದೆ. ಭಾಳ ಒಳ್ಳೆಯ ಚಿತ್ರ. ನಮಗೆ ಇಂಥ ಒಳ್ಳೆಯ ಚಿತ್ರ ಕೊಟ್ಟಿರೋಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಟರಿಗೆ, ನಟಿಯರಿಗೆ ಎಲ್ರಿಗೂ ನಮ್ಮ ಮಂಡ್ಯದ ಪರವಾಗಿ ನಾನು ಕೃತಜ್ಞಪೂರ್ವಕ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಶುಭವಾಗಿ. ಮಾತಾಡೋದು ಏನೂ ಇಲ್ಲ. ಆ್ಯಕ್ಚುಲಿ ಕಂಠವಟ್ಟಾಗಿದೆ ನನಗೆ. ನನ್ನ ಇಡೀ ತಂಡಕ್ಕೆ, ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನನ್ನ ಗೆಳೆಯರು, ಇಷ್ಟೂ ಜನ ಒಬ್ಬರಿಂದ ಸಿನಿಮಾ ಆಗಲ್ಲ.
ಟೀಮ್ ವರ್ಕ್. ಇವತ್ತು ಜನ ಉಳಿಸ್ಕೊಂಡಿದ್ದೀವಿ, ಜೊತೆಗಿದ್ದೀವಿ ಅಂತಂದರೆ ವಿ ಆರ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗುತ್ತೆ. ಮಹೇಶ್, ಮನೆಗೌಡರು, ಗಿರಿ, ಆಮೇಲೆ ನಮ್ಮ ಚೇತು ಆ್ಯಂಡ್ ಶಿವರಾಜ್ ಕೇರ್ಪೇಟೆ, ದೀಪು ಆ್ಯಂಡ್ ಪ್ರಜ್ಞಾ ಹಗಲು ರಾತ್ರಿ ಒಂದು ದಿವಸನೂ ಬಿಡದಂಗೆ ಅಷ್ಟೂ ದಿನಗಳು 60 ದಿವಸದಿಂದ ಜೊತೆಗೆ ನಿಂತಿದ್ದಾರೆ ಈ ಸಿನಿಮಾ ಗೆಲ್ಲೋದಕ್ಕೆ. ಇವರೆಲ್ಲರೂ ಕಾರಣಕರ್ತರು. ಮತ್ತು ಈಗ ಬರದೇ ಇರೋರು ಸುಮಾರು ಜನ ಇದ್ದಾರೆ. ಬಚ್ಚೇಗೌಡರು ಆಗ್ಬೋದು, ರಚಿತಾ ಅವರು ಆಗ್ಬೋದು, ತುಂಬ ಜನ ಇದ್ದಾರೆ ಆ್ಯಕ್ಟರ್ಗಳು. ಸಾಧುಕೋಕಿಲವರು ಆಗ್ಬೋದು, ರವಿ ಸರ್ ಎಸ್ಪೆಷಲಿ ಆ್ಯಂಡ್ ಅರ್ಜುನ್ ಜನ್ಯ ಅವರು, ಫೈಟ್ ಮಾಸ್ಟರು, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಸಿನಿಮಾ ಗೆಲ್ಲೋದಕ್ಕೆ. ಅವರೆಲ್ಲರಿಗೂ ಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಒಳ್ಳೆಯದಾಗಿದೆ ಈ ಸಿನಿಮಾಯಿಂದ, ಇನ್ನೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಆ್ಯಕ್ಚುಲಿ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಪ್ರತಿ ಸಿನಿಮಾಗೂ ಸೆಲೆಬ್ರಿಟಿ ಶೋ ಮಾಡ್ತೀವಿ, ಎಲ್ಲ ಒಂದು ಕಡೆ ನಮ್ಗೆ ಭಯ. ಯಾಕೆಂದರೆ ಇಷ್ಟ ಆಗಲ್ವೋ, ಆಮೇಲೆ ಬಂದು ಫೋರ್ಸ್ಫುಲ್ಲಿ ಹೇಳಬೇಕು ಚೆನ್ನಾಗಿದೆ ಅಂತ ಪೋಡಿಯಂ ಹತ್ರ ನಿಂತ್ಕೊಂಡು. ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಜನರ ಅಭಿಪ್ರಾಯ ಫಸ್ಟ್ ಬರಲಿ, ಜನ ಫಸ್ಟು ಸಿನಿಮಾನ ಇಷ್ಟಪಡಲಿ, ಅದಾದ ನಂತರ ನಾವು ಸೆಲೆಬ್ರಿಟಿಗಳನ್ನ ಕರೆಯೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ಕಾನ್ಫಿಡೆಂಟಾಗಿ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಬಟ್ ಫೋನ್ ಮಾಡಿದಾಗ ಪ್ರತಿಯೊಬ್ಬರು ಹೇಳಿದ್ದು ಇಷ್ಟೇ, ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬನ್ನಿ ಅಂತ ಕರೆಯೋಕ್ಕೆ ಫೋನ್ ಮಾಡಿದಾಗ ಅದೆಲ್ಲ ಒಂದು ಕಡೆ ನಮಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಎಷ್ಟೋ ದಿವಸ ಆಗಿತ್ತು ಕೇಳಿ ಮಾತಾಡ್ತಾ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೆಲೆಬ್ರಿಟಿ ಶೋಗೆ, ಸಕ್ಸಸ್ ಸೆಲೆಬ್ರಿಟಿ ಶೋಗೆ ಅರ್ಥ ಬಂದಿದೆ ಅಂತ ನಾನು ಅನ್ಕೋತೀನಿ. ಅದು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮೈಶಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗಿರಿ, ನನ್ನ ಜೊತೆ ನಿಂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಹೇಳಂಗಿಲ್ಲ ನಮಗೆ. ಪ್ರಜ್ಞಾ ಇನ್ನೂ ಇದೆ, ಇನ್ನು ಮುಂದೆ ನಾವು ಇಲ್ಲ ನಾನು ಎಸ್ಕೇಪ್ ಆಗೋಣ ಅಂತಿದೆ, ಬಿಡ್ತಾ ಇಲ್ಲ. ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಕಡೆ ಹೋಗ್ಬೇಕು. ಈಗ ಉತ್ತರ ಕರ್ನಾಟಕ ರೌಂಡ್ಸ್ ಹಾಕಬೇಕು. ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಸನ ಬರ್ತಾ ಇದ್ದೀವಿ, ತುಮಕೂರು ಬರ್ತಾ ಇದ್ದೀವಿ, ಹುಬ್ಬಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಮತ್ತು ನಾಳಿದ್ದು ಶುಕ್ರವಾರ ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ಇಷ್ಟು ಪ್ಲ್ಯಾನ್ಸ್ ನಮ್ಮಲ್ಲಿದೆ. ಶುಕ್ರವಾರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿಗೂ ಬರ್ತೀವಿ ನೀವು ನೋಡೋದಕ್ಕೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ಗೆಲುವು ನಿಮ್ಮದು. ನೀವು ಕೊಟ್ಟಂಥ ಈ ಗೆಲುವನ್ನು ಸರಿಯಾದ ದಾರಿಯಿಂದ ಬಳಸ್ಕೋತೀವಿ. ಒಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.